ಜ್ಯುವೆಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತಾ ಇದೀನಿ. ನಮ್ ಚಿಕ್ಕಮ್ಮಂಗೆ ಹೆಲ್ಪ್ ಮಾಡ್ಬೇಕು. ಮಮ್ಮಿ ಇಷ್ಟನಾ ಅವ್ರ ಇಷ್ಟನಾ? ಅವ್ರು ಇಷ್ಟ ಎಲ್ಲ ಇಷ್ಟ. ಯಾರ ಸಪೋರ್ಟು ಇಲ್ಲದೆ ನಾ ಸ್ಯಾರಿ ಯಾವ ತರ ವೇರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ತರ ರೋಸ್ಟ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತರ ಚೆನ್ನಾಗಿದೆ. ಅಕಸ್ಮಾತ್ ಮಮ್ಮಿ ಏನಾದ್ರು ಬೇಕಂದ್ರೆ ಮಮ್ಮಿ ಇಟ್ಕೊಳ್ಳಿ ಅಂತ. ಒಂದು ಪಿಂಕು, ಒಂದು ಗೋಲ್ಡು, ಒಂದು ಸ್ಕೈ ಬ್ಲೂ ಸಿಗದೆ ಅಪರೂಪ. ಅವಳೊಂದಿಕ್ಕು ನಾನೊಂದಿಕ್ಕು ಅಂತ ಅಟ್ಲೀಸ್ಟ್ ಅಪರೂಪಕ್ಕಾದ್ರೂ ಜೊತೆಲಿ ಊಟ ಮಾಡೋದ ಅಂತ. ಇದು ಬೆಳ್ಳಿ ತಟ್ಟಿನೂ ಕೊಟ್ಬಿಡ್ತೆಗೆ ಬಾಂಡಿಂಗ್ ನೋಡಿ ಎಷ್ಟೊಂದು ಜನ ನನಗೆ ವಾಟ್ಸಪ್ಪಲ್ಲಿ ಅಂತೀನಿ, ಇನ್ಸ್ಟಾದಲ್ಲಿ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದ್ರೆ ಕ್ಲಾಸು ಎಲ್ಲ ಇರೋದ್ರಿಂದ ನನಗೆ ವಿಡಿಯೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಜನ ಡೈಲಿ ಬ್ಲಾಗ್ ಕೇಳ್ತಾ ಇರ್ತೀರಾ, ಬಟ್ ಡೈಲಿ ಬ್ಲಾಗ್ ಎಲ್ಲ ಮಾಡಕ್ಕೆ ಕ್ಲಾಸ್ ಇರೋ ಟೈಮಲ್ಲಿ ಆಗಲ್ಲ. ನಿಮ್ಗೆ ಗೊತ್ತು, ಕ್ಲಾಸ್ ಎಲ್ಲ ಮೇಂಟೈನ್ ಮಾಡಿ, ಪಾಪು ಮೇಂಟೈನ್ ಮಾಡಿ, ಮನೆ ಮೇಂಟೈನ್ ಮಾಡಿ ಎಲ್ಲ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಯಾರೆಲ್ಲ ಹೌಸ್ ವೈಫ್ ವಿಡಿಯೋಸ್ ನ ನೋಡ್ತಾ ಇರ್ತೀರಾ, ಸೊ ಒಂದ್ ಮನೆನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಇವತ್ತು ಸ್ಯಾಟರ್ಡೆ, ಹಂಗಾಗಿ ಇವತ್ತು ಕ್ಲಾಸ್ ಇರ್ಲಿಲ್ಲ. ನಮ್ಮ ತ್ರಿವೇಣಿ ಅವ್ರನ್ನ ಅಂದ್ರೆ ಊಟಕ್ಕೆ ಅಂತ ಏನೋ ಅವ್ಳನ್ನ ಪಾಪ ಇದ್ ಮಾಡಿರ್ಲಿಲ್ಲ. ಲೈಕ್ ಬರ್ತೀನಿ ಅಂತ ಅಂದು ಇವತ್ತು. ಹಂಗಾಗಿ ಅಡ್ಗೆ ಮಾಡ್ಬಿಡೋಣ, ಇವತ್ತು ಪ್ರೆಗ್ನೆಂಟ್ ಅಲ್ವಾ, ಸೊ ಹೆಂಗೂ ಬರ್ತಿದ್ದಾಳೆ, ಅಡ್ಗೆ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಮಾಡೋಣ ಅಂತ ನಾನ್ ವೆಜ್ ನ ತರ ಕಳ್ಸಿದೀನಿ. ಚಿಕನ್ ಅಂಡ್ ಮಟನ್ ನ ಮಾಡ್ಬೇಕು. ಇನ್ನೊಂದ್ ವಾರದಲ್ಲಿ ಅವ್ರ ಅಣ್ಣನ್ ಮದ್ವೆ ಇದೆ, ಆ ಕಡೆ ಬ್ಯುಸಿ ಆಗ್ಬಿಡ್ತಾಳೆ. ಮತ್ತೆ ಇನ್ನು ಅಲ್ಲಿಂದ ಬರೋದು ಹೋಗೋದು ಟ್ರಾವೆಲ್ ಎಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಹೆಂಗು ಬರ್ತಿದ್ದಾಳಲ್ಲ ಆ ಟೈಮಲ್ಲೇ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಸೊ ನಾನು ಬೇರೆ ದಿನ ಪ್ಲಾನ್ ಮಾಡ್ಕೊಂಡಿದ್ದೆ, ಲೈಕ್ ಆದ್ರೆ ಮಧು ಮತ್ತೆ ತ್ರಿವೇಣಿ ಇಬ್ರು ಇನ್ವೈಟ್ ಮಾಡಿ ಮಾಡೋಣ ಅಂತ. ಅವಳು ಹೆಂಗೂ ಬರ್ತಿದ್ದಾಳೆ, ಮತ್ತೆ ಅವಳಿಗೂ ಪಾಪು ಇರೋದ್ರಿಂದ, ಅವಳಿಗೂ 2 ವರ್ಷ ಅಲ್ವಾ, ಮತ್ತೆ ಇವಾಗ ಮತ್ತೆ ಕನ್ಸೀವ್ ಆಗಿರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಅಂಡ್ ವರ್ಕ್ ಕೂಡ ಮಾಡ್ತಾಳೆ ಅವಳು, ವರ್ಕ್ ಫ್ರಮ್ ಹೋಮು. ಅವಳಿಗೂ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಹೆಗ್ಗೂ ಬರ್ತಿದ್ಲು. ನನ್ಗೂ ಮೇಕಪ್ ಇದೆ ಅಂಡ್ ಇಲ್ಲಿಗೆ ಸ್ಟುಡಿಯೋಗೆ ಬರ್ತಾರೆ ಅವರು ಮೇಕಪ್ ಮಾಡಿಸ್ಕೊಳಕ್ಕೆ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಮಟನ್ ಕಳಿಸಿದೀನಿ ತರ್ಸಕ್ಕೆ. ಕೈಮಾ ಮತ್ತೆ ಸಾಂಬಾರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ ಜೊತೆ ನಮ್ಮ ಕಿಶನ್ ಅವ್ರಿದ್ದಾರೆ. ಹಾಯ್ ಗೈಸ್. ಈ ಕಡೆ ಬಾ. ಏನೋ ಒಂಥರ ಕಾಣಿಸ್ತಾ ಇದೆ. ಏನೇನೋ ಮಿನಿ ಬ್ಲಾಗ್ ಎಲ್ಲ ಮಾಡಿ ಸಾಧನೆ ಮಾಡ್ತವ್ರೆ. ಸಪೋರ್ಟ್ ಮಾಡಿ ನಮ್ಮ ಕಿಶೋರ್ಗೆ. ಫಾಲೋ ಮಾಡ್ಕೊಳ್ಳಿ ಗೈಸ್, ಕಿಶನ್ ಕನ್ನಡಿಗ ಅಂತ. ಕಿಶನ್ ಕನ್ನಡಿಗ ಅಂತೆ, ಸಪೋರ್ಟ್ ಮಾಡಿ. ನಮ್ಮ ಊರ್ಗಿತಿ ಮಗ, ಗೊತ್ತು, ನೋಡಿರ್ತಾರೆ ಎಲ್ಲರೂ. ಇನ್ನು ಇವಾಗ ಏನು ಹೆಲ್ಪ್ ಮಾಡೋದಿಲ್ಲ. ರಾತ್ರಿ ಬಂದ ಅಷ್ಟೆಲ್ಲ ಜ್ಯುವೆಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತಾ ಇದೀನಿ. ನಮ್ ಚಿಕ್ಕಮ್ಮಂಗೆ ಹೆಲ್ಪ್ ಮಾಡ್ಬೇಕು. ಕಂಪ್ನಿ ಕೊಟ್ಬಿಟ್ರೆ ಗೈಸ್, ನೆನ್ನೆ ಎಷ್ಟು ಟಯರ್ಡ್ ಅಂತ ಅಂದ್ರೆ, ಕರೆಕ್ಟ್ ಆಗಿ ಸ್ಟುಡಿಯೋ ಒಳಗಡೆಗೆ 5 o'clock ಹೋಗಿದ್ದು. ಮಾದು ಊಟ ಮಾಡ್ಕೊಂಡು ಆಚೆ ಕೆಳಗಡೆ ಹೋದ್ರು. ನಾನು ಸ್ಟುಡಿಯೋ 5 ಗಂಟೆಗೆ ಹೋಗಿದ್ದಕ್ಕೆ 9:15 ಮುಗಿಸ್ಕೊಂಡು ಆಚೆ ಬಂದಿದ್ದು. ನನ್ಗೆ ಅದೆಲ್ಲ ಮೆಸ್ಸಿ ಆಗಿ ಅಲ್ಲಲ್ಲೇ ಜ್ಯುವೆಲ್ಸ್ ಎಲ್ಲ ಬಿಸಾಕೋದು ಅದೆಲ್ಲ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅದೆಲ್ಲ ಸೆಟ್ರೇಟ್ ಮಾಡಿ, ಮತ್ತೆ ಇವತ್ತು ಮೇಕಪ್ದು ಬ್ರೈಡ್ ಸ್ಟುಡಿಯೋಗೆ ಬರ್ತಾರೆ, ಅದೆಲ್ಲ ಅರೇಂಜ್ ಮಾಡಿ ಎಲ್ಲ ಸೆಟಪ್ ಮಾಡೋ ಅಷ್ಟರಲ್ಲಿ 9:30 ಆಯ್ತು. ಅಗೇನ್ 9:30ಗೆ ಹೋಗಿ ಚಿಕನ್ ತಂದಿದ್ರು. ಚಿಕನ್ ಅಲ್ಲಿ ಬಿರಿಯಾನಿ ಮಾಡಿ ಅಂಡ್ ಡ್ರೈ ಮಾಡಿ ಊಟ ಮಾಡಿದಾಗ 10:30. ನೋಡಿ, ನಮ್ಮ ಒಂದು ಬಿಸಿ ಶೆಡ್ಯೂಲ್ ಈ ತರ ಇದೆ. ಹೆಲ್ಪ್ ಮಾಡದೇ ಇರಬಹುದು, ಆದ್ರೆ ಮೆಂಟಲ್ ಸ್ಟ್ರೆಸ್ ನ ಕಮ್ಮಿ ಮಾಡ್ತೀನಿ ನಾನು ಜೊತೆಗಿದ್ರೆ ಗೈಸ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ವೆಲ್ಕಮ್. ಓಕೆ, ಇವಾಗ ನಾನು ಮಟನ್ ಸಾಂಬಾರ್ ಅಂಡ್ ಕೈಮಾ ಅಂಡ್ ಚಿಕನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪಪ್ಪು ಅನ್ನೋದೇ ಬರ್ತದೆ. ಅಪ್ಪುಗೆ ಏನದು ನೋಡಿ, ಹಿಂಗೆ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ತಾ ಇದೀನಿ. ಚಿಕನ್ ಪಾಪ್ಕಾರ್ನ್ ಕೇಳಿದಾರೆ, ನೋಡ್ಬೇಕು. ಹಾಗೇನ್ ಸಿರಿ ಕೂಡ ಬರ್ತಿದ್ದಾಳಲ್ಲ, ಅವಳು ತಿಂತಾಳೆ. ಅಂಡ್ ನಮ್ಮ ಕಿಶನ್ ಅವ್ರು ಇದಾರೆ. ತ್ರಿವೇಣಿಗೂ ಇಷ್ಟ ಅವಳಿಗೆ, ಅಂದ್ರೆ ಜಾಸ್ತಿ ಇದನ್ನ ಜಂಕ್ ಫುಡ್ ಅಲ್ಲಿ ಅವಳು ಪಿಜ್ಜಾ ಹೇಳ್ತಾ ಇರ್ತಾಳೆ. ಬಂದಾಗೆಲ್ಲ ನಾನು ಹಾಸ್ಪಿಟಲ್ಗೆ ಹೋದಾಗೆಲ್ಲ ಪಿಜ್ಜಾ ತಿಂತ ಬರೋದೇ ಇಲ್ಲ ಅಂತ. ಬಟ್ ನಂಗೆ ಜಾಸ್ತಿ ಅದೆಲ್ಲ ಇಷ್ಟ ಆಗಲ್ಲ. ನಮ್ಮ ಶಿವವ್ವ ಅವರ ಆಗಮನ. ಮತ್ತೆ ಏನ್ ಶಿವವ್ವ ಸಮಾಚಾರ? ಗೈಸ್, ನಮ್ಮ ಶಿವವ್ವ ಬರ್ದೇ ಇತ್ತು. ನಮ್ಮ ಮಮ್ಮಿ ಒಂದು ಫಂಕ್ಷನ್ಗೆ ಹೋಗಿತ್ತು ಬ್ಯಾಡ್ರಳ್ಳಿಗೆ, ನಮ್ಮ ಅಜ್ಜಿ ಮನೆಗೆ. ಹಂಗಾಗಿ ಕರ್ಕೊಂಡು ಬಂದೈತೆ. ಯಾಕೆ ಶಿವವ್ವ, ನಿಂಗೆ ಇಲ್ಲಿರೋಕೆ ಇಷ್ಟ ಇಲ್ವೇ? ಇಲ್ಲಿರೋಕೆ ಇಷ್ಟ ಇಲ್ವೇ? ನಮ್ಮ ಶಿವವ್ವಂಗೆ ಅವ್ರ ಮಗ ಸೊಸೆ ಮನೇಲಿ ಇರೋಕೆ ಇಷ್ಟ. ಮೀನ್ಸ್ ಅಂದರೆ ನಮ್ಮ ಮಾಮೂನ್ ಮನೇಲಿ ಇರೋಕೆ ಇಷ್ಟ. ಅಂದರೆ ಇವಾಗ ಪಾಪು ಇರೋದ್ರಿಂದ ಹೋಗಿ ಬಂದು ಮಾಡ್ತಾರೋ ಅಂತ ನಾವು ಹೇಳ್ತೀವಿ. ಬರ್ದೇ ಇತ್ತು, ನಮ್ಮ ಮಮ್ಮಿ ಕರ್ಕೊಬಂದದೆ. ಏನು ಮಮ್ಮಿ? ಗಂಡು ಮಕ್ಕಳು ಅಂದರೆ ನಮ್ಮ ಶಿವವ್ವಂಗೆ ಒಂಥರ ಸ್ಪೆಷಲ್ ಲವ್. ಈಗಿನ ಕಾಲದಲ್ಲಿ ನೋಡಿದ್ದೀನಿ ಎಷ್ಟೊಂದು ಜನಕ್ಕೆ ಜಾಸ್ತಿ ಹೆಣ್ಮಕ್ಳ ಮೇಲೆ ಒಲವು ಜಾಸ್ತಿ. ಆದರೆ ನಮ್ಮ ಶಿವವ್ವ ರಾಂಗು.
ಗಂಡು ಮಕ್ಳ ಮೇಲೆ ಒಲವು ಜಾಸ್ತಿ. ಆಲ್ಸೋ ನಮ್ಮ ಅತ್ತೆ ನಮ್ಮ ಮಾಮ ಅವ್ರುಗಳು ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲೂ ಕಿರಿ ಮಾಮನ್ ಕಂಡ್ರೆ ಭಾರಿ ಆಸೆ, ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಏನು ಶಿವವ, 4 ಜನದಲ್ಲಿ ಯಾರು ಕಂಡ್ರೆ ಇಷ್ಟ ನಿನಗೆ? ಎಲ್ಲ ಇಷ್ಟ. ಹಾಂ ನೋಡಿ, ಒಂದೇ ವರ್ಡಲ್ಲಿ ಮುಗಿಸ್ಬಿಟ್ರು ಎಲ್ಲ ಇಷ್ಟ ಅಂತ. ಮಮ್ಮಿ ಇಷ್ಟನಾ ಅವ್ರ ಇಷ್ಟನೋ? ಅವಳು ಇಷ್ಟ ಎಲ್ಲ ಇಷ್ಟ. ಹಾಂ, ಎಲ್ರೂ ಕೊನೆಗಾಲದಲ್ಲಿ ಆಗೋದು ಯಾರು ನಿನಗೆ? ಯಾರು ಕಂಡಿದ್ದಾನವ ನಾನು? ಅಲ್ಲ ಕಣವ, ಅವತ್ತೇನೋ ಹೇಳ್ತಿದ್ದಲ್ಲ ನನ್ನ ಮಕ್ಳೇನೋ ನೋಡ್ಕೋದು ಅಂತ, ಗಂಡು ಮಕ್ಕಳು. ಮಾಡ್ತಾರೆ. ಹಾಂ, ಮಾಡಿದ್ದಾನ 4 ಕಾಳು ಮಾಡ್ತಾರೆ. ಹೌದು. ಅಪ್ಪ ಮಾಡಿಲ್ಲ ಅವರು. ಇಂದ್ರಮ್ಮ, ಏನು ಸಮಾಚಾರ? ನಮ್ಮ ಮಮ್ಮಿಗೆ ಪಾಪ 2 ಡೇಸಿಂದ ಜ್ಯೋತಿ ಅವರು ಪದೇ ಪದೇ ರಜಾ ಹಾಕೊಂಡು ಬೇಜಾರು ಮಾಡ್ಬಿಟ್ಟವ್ರು ನಮ್ಮ ಮಮ್ಮಿಗೆ. ನಮ್ಮ ಪಪ್ಪು ಅವರು ಮಲ್ಕೊಂಡ್ರು. ಮಮ್ಮಿ ಹೋಗು, ಮಸಾಲೆ ಎಲ್ಲ ರೆಡಿ ಆಗೈತೆ. ಇವಾಗ ನಾನು ಇದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಮಮ್ಮಿಗೆ. ಇದು ಮಟನ್ ಸಾಂಬಾರ್ಗೆ. ಅಂದರೆ ನಾವು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ, ಲೈಟಾಗಿ ಮಾಡ್ತೀವಿ. ಹಾಗಾಗಿ ರೆಡಿಯಾಗಿದೆ. ಇವಾಗ ನಾನು 12 ಸ್ಯಾರಿ ಡ್ರಾಪಿಂಗ್ ಮಾಡಬೇಕು, ಅರ್ಜೆಂಟ್ ಕೊಡಬೇಕು. ಹಂಗಾಗಿ ಹೋಗ್ತಾಯಿದ್ದೀನಿ. ನಮ್ಮ ಮಮ್ಮಿ ಅಷ್ಟೇ ನಾನು ಬರೋ ಅಷ್ಟರಲ್ಲೆಲ್ಲ ಸಾಂಬಾರು ಮತ್ತು ಗ್ರೇವಿ ಕೈಮಾ ಮಾಡಿರುತ್ತೆ. ಕೈಮಾ ಬೇಕಿದ್ರೆ ನಾನು ಮಾಡಿಕೊಡ್ತೀನಿ. ಕೈಮಾ ವಡೆ ಮಾಡೋದು ಅರ್ಜೆಂಟ್. ಇವಾಗ ಇದೆರಡು ಸ್ಯಾರಿ ಮಾಡಿಕೊಡ್ಬೇಕು. ಯೂಶಲಿ ಸ್ಯಾರಿ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ಅಮ್ಮು ಇಲ್ಲಾಂದರೆ ಯಾರಾದರೂ ಇದ್ದರೆ ಮಾಡ್ಕೋತಿದ್ರು. ಬಟ್ ಇವಾಗ ಅವರು ಫೋಟೋ ತೊಗೊಡ್ತಾರಲ್ಲ ಮಂಜು ಅಣ್ಣ, ಅವ್ರ ವೈಫ್ದು. ಸೊ ನಮಗೆ ಪಾಪ ಕರೆದ ತಕ್ಷಣ ಬಂದು ಅಷ್ಟೊಂದು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ನಾನೇ ಮಾಡಿಕೊಡೋಣ. ಈಗ ಅವ್ರ ಹತ್ರ ಮಾಡಿದ್ರೆ ಆಬ್ವಿಯಸ್ಲಿ ಪೇ ಮಾಡಿಸ್ಬೇಕು. ಪಾಪ ಅವರು ಅಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡ್ತಾರೆ. ಹಾಗಾಗಿ ನಾನೇ ಮಾಡಿಕೊಟ್ಬಿಡೋಣ ಅಂತೇಳಿ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಅರ್ಜೆಂಟಿಗೆ ಬಂದೆ. ಸೊ ಇದು ಮುಗಿಸಾದ್ಮೇಲೆ ಮತ್ತೆ ಮೇಕಪ್ ಐತೆ, ಅದಕ್ಕೆ ಇಲ್ಲೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಬ್ರೈಡು ಕರೆಕ್ಟಾಗಿ 3:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲೆಲ್ಲ ಮುಗಿಸ್ಕೊಬಿಡ್ತೀನಿ. ಓಕೆ ಗೈಸ್, ಇದೆಲ್ಲ ಮುಗಿಸ್ಬಿಟ್ಟು ಅಷ್ಟರಲ್ಲಿ ತ್ರಿವೇಣಿ ಬರ್ತಾಳೆ. ಊಟ ಎಲ್ಲ ಮುಗಿಸಿ ಎಲ್ಲ ಮಾಡಿ ಇದೆಲ್ಲ ಮೇಕಪ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಅಪ್ಪು ನನಗೆ ಹೆಲ್ಪ್ ಮಾಡ್ತವನೆ. ಹಾಂ, ತಾಯಿಗೆ ತಕ್ಕ ಮಗ ಅಲ್ವ ಅಪ್ಪು? ಅದೆಲ್ಲ ಏನಿಲ್ಲ, ಏನು ಹೇಳಿದ್ರು ಮಾಡ್ತಾನೆ. ಆದರೆ ನಿಂತ್ಕೊಳ್ಳಿಲ್ಲ, ಕೂತ್ಕೊಳ್ಳ ಅಂತ ಕೇಳ್ತಾವನೆ. ಹಿಡ್ಕೋಬೇಕು ಪಾಪು, ಇಲ್ಲೂ ಹಿಡ್ಕೋ ಬೇಗ. ಟೈಮ್ ಆಯ್ತೈತೆ ಮೊನ್ನೆ. ಮತ್ತೆ ಅವ್ರು 3:30ಗೆ ಬರ್ತಾರೆ. ಅಷ್ಟರಲ್ಲೆಲ್ಲ ಇದೆಲ್ಲ ಮತ್ತೆ ಇದು ಮಾಡಬೇಕು, ಕ್ಲಿಯರ್ ಮಾಡಬೇಕು. 2 ಸ್ಯಾರೀಸಾ? ಯಾ, ಇಲ್ಲಿ 2 ಸ್ಯಾರಿ ಐತೆ. ಮತ್ತೆ ತ್ರಿವೇಣಿಯವರ ಅಣ್ಣಂದು ಮದುವೆದು ಬ್ರೈಡು ನಮಗೇನೆ, ಹಾಗಾಗಿ ಅವ್ರದ್ದು ಇದೆ. ಅವ್ರದ್ದೆಲ್ಲ ಇನ್ನೂ ಮಂಗಳವಾರ ಅಲ್ವಾ, ಇನ್ನು ಬೇಚಾನ್ ಟೈಮ್ ಇದೆ. ಇವಾಗ ಸದ್ಯಕ್ಕೆ ಇದೆರಡು ಮಾಡಿ ಕೊಟ್ಬಿಟ್ರೆ ಮತ್ತು ಇವತ್ತಿಂದು ಬ್ರೈಡ್ ಬರ್ತಾರಲ್ಲ, ನಾಳೆ ಮದುವೆ ಇದೆಯಲ್ಲ ಮುಹೂರ್ತ ನಮ್ಮದು, ಅದು ಆಲ್ರೆಡಿ ಪೂಜೆಗೆ ಇಡೋಕ್ಕೆ ಅಂತ ಮಾಡಿ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ರಿಸ್ಕ್ ಇಲ್ಲ. ಅಪ್ಪು ಚಿಕನಲ್ಲಿ ಏನು ಬೇಕು ನೋಡ್ಕೊಳ್ಳಿ. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಬಿರಿಯಾನಿ, ಆಮೇಲೆ ಪಾಪ್ಕಾರ್ನ್. ಮಾತೆತ್ತಿದ್ರೆ ಪಾಪ್ಕಾರ್ನು. ಆಮೇಲೆ ನನಗೆ ಎಷ್ಟೊಂದು ಜನ ಸ್ಯಾರಿದು ಕೇಳಿದ್ದೀರಾ, ಬಟ್ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಖಂಡಿತವಾಗ್ಲೂ ಅಂದರೆ ಯಾರ ಸಪೋರ್ಟು ಇಲ್ಲದೆ ಈಸಿಯಾಗಿ ಯಾವ ಥರ ನಾವು ವೇರ್ ಮಾಡೋದು ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯೂಶಲಿ ಇವಾಗ ಬ್ಲಾಗ್ ಅಂದರೆ ರೇರು ಬಾಯ್ಸ್ ನೋಡೋದು, ಬಟ್ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ನಾನು ಸ್ಯಾರಿದು ತೋರಿಸ್ತೀನಿ. ಆ್ಯಂಡ್ ಯಾರ ಸಪೋರ್ಟು ಇಲ್ಲದೆ ನಾವು ಸ್ಯಾರಿ ಯಾವ ಥರ ವೇರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು. ಇಷ್ಟು ದಿನ ಕೈಮಾದು ಉಂಡೆ ಮಾಡ್ತಾಯಿದ್ವಿ. ಇವತ್ತು ಡಿಫ್ರೆಂಟಾಗಿರಲಿ ಅಂತ ಹೇಳಿ ಕೈಮಾದು ತವಾ ಫ್ರೈ ಮಾಡ್ತಾಯಿದ್ದೀನಿ ನಾನು. ಲೈಕ್ ಅಂದರೆ ಫಸ್ಟು ರುಬ್ಕೊಳ್ಳೋಕ್ಕೆ ನಾನು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ 1/2 ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು ಮತ್ತು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮೆಣಸು ಮತ್ತು ಹುರ್ಗಡ್ಲೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಮತ್ತು ಚಿಕನ್ದು ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಸೊ ತವಕ್ಕೆ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸಿದ್ರೆ ಸಕ್ಕತ್ತಾಗಿರ್ತದೆ. ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ನ ನೋಡೋಕ್ಕೆ ತುಂಬ ಜನ ಅವರೇ ಇದೆ. ಫಸ್ಟ್ ನಾವೇ ಗಾಯ್ಸ್. ಫಸ್ಟ್ ನೀನು ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಫಸ್ಟ್ ನಿಮಗೆ ಕೊಟ್ಟಿದ್ದು ಮಮ್ಮಿ. ತ್ರಿವೇಣಿ ಬರೋದು ಲೇಟ್ ಆಯಿತು, ಹಂಗಾಗಿ ನಾನು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅವಳು ಬಂದು ಊಟ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಪೇಟೆ ಒಳಗಡೆ ಹೋಗಿದ್ದಾಳೆ. ಆಲ್ರೆಡಿ 7 ಗಂಟೆ ಆಯಿತು ಗೈಸ್. ಅಂದರೆ ಅವ್ರ ಅಣ್ಣನ ಮದುವೆ ಇನ್ನೊಂದು 4 to 5 ಡೇಸಲ್ಲಿ ಇರೋದ್ರಿಂದ
ಏನೇನೋ ತೊಗೋಬೇಕಿತ್ತಂತೆ, ಮೀನ್ಸ್ ಅಂದರೆ ಬಳೆ, ಸಣ್ಣ ಪುಟ್ಟ ಸ್ಟಿಕ್ಕರ್ಸು ಅದು ಇದು ಎಲ್ಲ. ಹಂಗಾಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ, ಈಗ ಆನ್ ದ ವೇ ಇದ್ದಾಳೆ. ಮತ್ತೆ ನಾನು ಕೇಳಿದೆ, ಮತ್ತೆ ಊಟಕ್ಕೆ ಇನ್ನೊಂದ್ಸಲ ಕರೆದ್ಬಿಟ್ಟು ಅವಾಗ ಕೊಡೋಣ ಏನಾದರೂ ಗಿಫ್ಟ್ ಅಂತ ಹೇಳಿ. ಇಲ್ಲ ಮತ್ತೆ ಈಗ ಮದುವೆ ಎಲ್ಲ ಮುಗಿಸ್ಕೊಂಡು ಹೋದರೆ ಇನ್ನೇನಿದ್ರು 9 ಮಂತ್ಸ್ಗೆ ಬರೋದು ಅಂತ ಅಂದ್ಲು. ಸೊ ಅದೇ ಗ್ಯಾಪಲ್ಲಿ ನಾನು ಕ್ಲಾಸ್ ಮಾಡಿಕೊಂಡು ಸ್ಯಾರಿ ತರಿಸ್ಬಿಡೋಣ ಅಂತ ಹೇಳಿ ಅಪ್ಸರದಲ್ಲಿ ಸ್ಯಾರಿ ತರಿಸಿದ್ದೀನಿ. ಪಿಂಕು ನೋಡಿದೆ ಈಗ ರೀಸೆಂಟಾಗಿ, ನನಗೇನೋ ಪಿಂಕ್ ಬೇಡ ಅಂತ ಅನಿಸ್ತು. ಈ ಗೋಲ್ಡ್ ಅವಳ ಹತ್ರ ಇದೆ. ಸೊ ನಾನು ಈ ಸ್ಕೈ ಬ್ಲೂ ಸ್ಯಾರಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ. ನನಗೂ ತುಂಬ ಇಷ್ಟ ಆಯಿತು. ಇದು ಒಂಥರ ಪಿಂಕ್ ಆ್ಯಂಡ್ ಗೋಲ್ಡ್, ಸ್ಕೈ ಬ್ಲೂ 3 ತರಿಸಿದ್ದೀನಿ. ನೋಡೋಣ, ಅಕಸ್ಮಾತ್ ಅವ್ರು ಬೇಕಂದರೆ ಎತ್ಕೊಳ್ಳಿ. ನನ್ನ ಪ್ರಕಾರ ನಾನು ಇಷ್ಟಪಟ್ಟು ಕೊಡೋದಾದರೆ ಇದನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಯೂನಿಕಾಗಿ. ಮತ್ತು ಗೋಲ್ಡು ತರಿಸಿದ್ದೀನಿ. ಗೋಲ್ಡು ಒಂಥರ ಚೆನ್ನಾಗಿದೆ. ಅಕಸ್ಮಾತ್ ಮಮ್ಮಿ ಏನಾದರೂ ಬೇಕಾದರೆ ಮಮ್ಮಿ ಇಟ್ಕೊಳ್ಳಿ ಅಂತ. ಒಂದು ಪಿಂಕು, ಒಂದು ಗೋಲ್ಡು, ಒಂದು ಸ್ಕೈ ಬ್ಲೂ. ಸೊ ಇವಾಗೆಲ್ಲ ನಾನು ಬಂದೆ, ಅಂದರೆ ಸ್ಟುಡಿಯೋದಲ್ಲೇ ಇದ್ದಿದ್ದರಿಂದ ಅಷ್ಟೊಂದೇನು ಟಯರ್ಡ್ನೆಸ್ ಅಂತ ಅನಿಸ್ಲಿಲ್ಲ. ಆದ್ರೂ ಸಮ್ಟೈಮ್ಸ್ ತುಂಬ ಫೀಲ್ ಬ್ಯಾಡ್, ಮೀನ್ಸ್ ಅಂದರೆ ಪಾಪು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಕಷ್ಟ ಆಗಿಬಿಡುತ್ತೆ. ಓಕೆ ಫೈನ್, ಎಲ್ಲನೂ ಖುಷಿಯಿಂದ ತೊಗೋಬೇಕು ಅನ್ನೋದು ನನ್ನ ಒಂದು ಆಯ್ಕೆ. ಇವಾಗ ಅವಳಿಗೆ ಏನೇನು ಕೊಡಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಕೊಡಬೇಕು. ಮತ್ತು ಅವಳು ನೆಕ್ಸ್ಟ್ ಬರ್ತಾಳೆ, ಅವಾಗ ಕೊಡೋಣ. ಅದ್ರ ಜೊತೆ ಇನ್ನೊಂದು ಏನೋ ಐಡಿಯಾ ಇತ್ತು ನನಗೆ. ಸೊ ಬಟ್ ಅವಳು ಮತ್ತೆ ಹೋದರೆ ಬರೋಕ್ಕೆ ಹಿಂಸೆ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಕನಕಪುರದಿಂದ ಅಂತ ಅಂದ್ಲು. ಹಾಗಾಗಿ ಈಗಲೇ ಕೊಟ್ಬಿಡ್ತೀನಿ ಗೈಸ್. ಹಲೋ ಗೈಸ್, ನಾನು ಇವಳಿಗೋಸ್ಕರ ವೆಯ್ಟ್ ಮಾಡಿಕೊಂಡು 4 ಗಂಟೆ ಆದರೂ ಊಟ ಮಾಡಲಿಲ್ಲ. ಆದರೆ ಇವಳೇನು ಮಾಡಿದ್ಲು ಕೊನೆಗೆ? ಅಲ್ಲ, ನಿನಗೋಸ್ಕರ ಬೇಡ ಕಣೆ, ಮಗಿಗೋಸ್ಕರನಾರ ಊಟ ಮಾಡೆ. ನಾನು 4 ಗಂಟೆ ಆದ್ರೂ ಊಟ ಮಾಡಿರ್ಲಿಲ್ಲ ಅಂತ ಹೊಟ್ಟೆ ಸಿಗ್ತಾಯಿತ್ತು. ಊಟ ಮಾಡ್ಕೊಂಡು ಏನು ಮಾಡ್ಕೋದು ನಾವಿಬ್ರು ಸಿಗದೆ ಅಪರೂಪ, ಅವಳೊಂದಿಕ್ಕು ನಾನೊಂದಿಕ್ಕು ಅಂತ. ಅಟ್ಲೀಸ್ಟ್ ಅಪರೂಪಕ್ಕಾದ್ರೂ ಜೊತೆಲಿ ಊಟ ಮಾಡೋದ ಅಂತ ನನ್ನ ಮಗ ಇದ್ರು 4 ಗಂಟೆ ಗಂಟ ವೆಯ್ಟ್ ಮಾಡಿದೆ ಗೈಸ್. 4 ಗಂಟೆ ಕರೆಕ್ಟಾಗಿ ಅವ್ರು ಬ್ರೈಡ್ ಬಂದ್ಬಿಟ್ರು. ಇನ್ನೇನು ಊಟ ಇಲ್ಲ. ನನಗೋಸ್ಕರ ಜ್ಯೂಸ್ ತಂದವಳೆ, ಅದನ್ನ ಕುಡಿತಾ ಇದ್ದೀನಿ. ಇನ್ನೇನು ಮಾಡ್ತಿದ್ದೆ ಹೇಳು? ಸಮಾಧಾನ ಮಾಡೋಕೆ ಜ್ಯೂಸ್ ತಂದವಳೆ ತಣ್ಣಗಾಗ್ಲಿ ಅಂತ. ಹಂಗಿಲ್ಲ ಏನಿಲ್ಲ ಯಪ್ಪ. ನಾವು ಬಂದ್ವಾ, ಎಷ್ಟು ನಿನ್ ಫೋನ್ ಮಾಡಿದೆ ನೋಡು, ಅವಾಗ್ಲೇ ಬಂದ್ವಿ. ಅದೇನೋ ವಾರ್ಡ್ರೋಬ್ ಏನೋ ಸೆಲೆಕ್ಟ್ ಮಾಡಕ್ಕೆ ಅಂತ ನಿಂತ್ಕೊಂಡು 4 ಗಂಟೆ ಆಯ್ತು. ಏನ್ ಮಾಡಕ್ಕೆ ಇರ್ತದೆ ಏನ ಅವ್ರದ್ದು ಮನೆ ವಾರ್ಡ್ರೋಬ್ ಸೆಲೆಕ್ಟ್ ಮಾಡಕ್ಕೆ ಅಂದ್ಬಿಟ್ಟು 4 ಗಂಟೆ ಆಯ್ತಾ. ಆ ಮಗನಾರ ಚೆನ್ನಾಗಿ ನೋಡ್ಕೋತ್ರಿ ಮಣಿ ಪಾಪ. ಆಮೇಲೆ ಬೈತದೆ ಆಚೆ ಬಂದ್ಮೇಲೆ ನಮ್ಮಮ್ಮ ಏನ್ ಇಷ್ಟೊಂದು ಟಾರ್ಚರ್ ಕೊಡ್ತು ನನ್ಗೆ ಅಂತ. ಯಪ್ಪ ಆ ಮಗಿಗೆ ನಿಜವಾಗ್ಲೂ ಏನಂತಾರೆ, ಮಗ ಏನ್ ಅನ್ಕೋತಾ ಇದ್ದೋ, ನಮ್ಮಮ್ಮ ಏನ್ ಹಿಂಗೆ ಅಂತ ಅನ್ಕೋತಾ ಇದ್ದೋ ಏನು ಅಂತಾನೆ ಗೊತ್ತಾಯ್ತಾ ಇಲ್ಲ ನನ್ಗೆ. ಏನ್ ಅನ್ಕೊಂಡದು? ನಮ್ಮಮ್ಮ ಏನ್ ನನ್ ಬಗ್ಗೆ ಕೇರೆ ಮಾಡ್ತಾ ಇಲ್ವಲ್ಲ, ಅವಳು ನನ್ ಬಗ್ಗೆ ಜ್ಞಾನ ಹೊಟ್ಟೆಲ್ ಇದೀನಿ ಅಂತ ಅನ್ಕೋತಾ. ಆಮೇಲೆ ಸಿರಿ ಕರ್ಕೊ ಬರ್ತಾಳೆ ಅಂತ ಅನ್ಕೊಂಡ್ರೆ ಹುಡ್ಗಿನೂ ಬಿಟ್ಬಿಟ್ಟು ಬಂದವಳೆ. ಪೂಜಾ ಈ ಬಿಸಿಲಲ್ಲಿ ಆಯ್ತಿರ್ಲಿಲ್ಲ, ಸುಮ್ನಿರು. ನಾವೇ ಅವಳು ಈ ಲಗೇಜ್ ನಮ್ ಗಾಡಿ ನೋಡ್ಬೇಕಿದ್ರೆ ಬಂದು ಲಗೇಜ್ ಎಷ್ಟಿದ್ದು ಅಂತ ಆ ಲಗೇಜ್ ಎತ್ಕೊಂಡು ಇನ್ನು ಅವಳನ್ನು ಎತ್ಕೊಂಡು ಎಲ್ಲಿಂದ ಆಯ್ತಿರ್ಲಿಲ್ಲ. ಮತ್ತೆ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡೋದ ಅಂದ್ರೆ ತ್ರಿವೇಣಿ ಅವ್ರು ನೆಕ್ಸ್ಟ್ ಬರಲ್ವಂತೆ ಗೈಸ್. ಏನಿದ್ರು 9 ತಿಂಗಳು ಆದ್ಮೇಲೆ ಅಂತ ಬರೋದು ಈ ಕಡೆಗೆ. ಒಂದೇ ಸಲ ಮಗ ಎತ್ಕೊ ಬಂದ್ಬಿಡು ತ್ರಿವೇಣಿ ಕನಕಪುರದಿಂದ. ಮಧ್ಯ ಏನಾದ್ರು ಬಂದ್ರೆ ಫೋನ್ ಮಾಡ್ತೀನಿ ಬಿಡು, ಬಂದಿದ್ದೀನಿ ಪೂಜಾ ಅಡುಗೆ ಮಾಡು ಊಟಕ್ಕೆ ಬರ್ತೀನಿ ಅಂತ ನಾನೇ ಕೇಳ್ತೀನಿ. ಸರಿ ಓಕೆ ಶೋರ್, ನೋಡ್ತೀನಿ. ನಾನೇ ಹೇಳ ಅದ್ರಲ್ಲಿ ಏನೈತೆ. ಹೆಂಗಿತ್ತು ಊಟ ಎಲ್ಲ ಸರಿಯಾ? ಚೆನ್ನಾಗಿತ್ತು. ಏನೇನ್ ತಿಂದೆ? ಏನ್ ತಿಂದೆ ಅಶ್ವಿನಿ? ಮಟನ್ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಚಾಪ್ಸ್, ಪಾಪ್ಕಾರ್ನ್, ಆಮೇಲೆ ಮಟನ್ ಏನೋ ಮಾಡಿದಲ್ಲ ಕೈಮಾ ಟೈಪ್. ಚೆನ್ನಾಗೈತಾ? ಯಾವ್ದು ಇಷ್ಟ ಆಯ್ತು? ಅದಿಲ್ಲ ನನ್ಗೆ ಅದು ಮಟನ್ ಕೈಮದ್ದು. ಇದೊಂದು ಸೀಸನ್, ಮತ್ತೆ ಇಂತ ಲೈಫ್ ಸಿಗೋದಿಲ್ಲ. ಯಾರ್ಯಾರು ಕರೀತಾರೆ, ಏನ್ ಕೊಡ್ತಾರೆ ಎಲ್ಲ ತಿನ್ಕೊ ಎಂಜಾಯ್ ಮಾಡ್ಕೊಬಿಡು. ಎಲ್ಲಿಂದ ಪೂಜಾಕ್ ಏನು ಕೆಲ್ಸಕ್ಕೆ ಹೋಗಲಿ ಏನು ಮಾಡಲ್ಲ ಎಂದಿದ್ರೆ ಹೆಂಗೋ ಹೋಗಿ ಬಂದು ಮಾಡೋದಿತ್ತು. ಅಲ್ಲ ಹೋಗ್ಲಿಲ್ಲ ಅಂದ್ರೂ ಮಾಡ್ಕೊ ಬಂದ್ ಕೊಟ್ಟವ್ರನ್ನ ಚೆನ್ನಾಗಿ ತಿಂದು ಉಡಾಯಿಸ್ಬಿಡು. ಚೆನ್ನಾಗಿತ್ತು ಬಟನ್ದು ತವಾ ಕೈಮದ್ದು ತವಾ ರೋಸ್ಟ್, ತವಾ ಫ್ರೈ ಅದು ಚೆನ್ನಾಗಿತ್ತು. ಇನ್ನೊಂದ್ಸಲ ಮಾಡ್ಕೊಡೋದು. ವರ್ಷಿಣಿ ಏನ್ ಇವ್ರಿಬ್ರೆ ಇಷ್ಟು ಜೋರಾಗಿ ಮಾತಾಡ್ಕತ್ತವ್ರೆ ಯಾಕೆ? ತಿನ್ನೋದ್ರ ಬರೀ ಪಾಪ್ಕಾರ್ನ್ ತಿಂದ, ಮಟನ್ ತಿಂದಿಲ್ಲ ಅಷ್ಟೇ. ಅವಳು ಊಟ ಮಾಡ್ಕೊಂಡ್ ಬಂದಿದ್ಲು ಅಂತ. ಯಪ್ಪ ವರ್ಷಿಣಿ ತರ ನಾನಂತೂ ಆಗೋದಿಲ್ಲ. ನಾನ್ ಲೈಫಲ್ಲೇ ಅನ್ಕಲಿಲ್ಲ. ತ್ರಿವೇಣಿ ನೀನು ಅನ್ಕೊಳ್ಳೋದಿಲ್ಲ ಬಿಡು. ತ್ರಿವೇಣಿಗಂತೂ ಇಷ್ಟನೇ ಇಲ್ಲ. ಒಂದು ರೇಂಜ್ ಅಷ್ಟು ಮೇಂಟೈನ್. ಮಗ ಆಚೆಗೆ ಬಂದ್ಮೇಲೆ ಲಸಿ ಆ ಫುಲ್ಲು ಡಯಟ್ ಗಿಯಟ್ ಎಲ್ಲ ಮಾಡಿ ಸಣ್ಣ ಆಗೋಯ್ತಾಳೆ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅಲ್ಲಿ ಪ್ರಪ್ರಥಮ ಬಾರಿಗೆ ನನ್ಗೇನ್ ಗೊತ್ತು, ಮಾಮೂಲಿ ಬಂದೆ ನಾನು ಹೇಳ್ದೆ ತಾನೇ ಹಿಂಗ್ ಅಡುಗೆ ಮಾಡ್ತಾ ಇದೀನಿ, ಊಟ ಮಾಡಕ್ ಹೋಗುವೆ. ಮಾಮೂಲಿ ಬಂದೆ ಕಣೆ ನಾನು. ಹೋಗ್ಲಿ ಬಿಡು. ಅಂದ್ರೆ ನಿಂದೊಂಥರ ಸಂಪ್ರದಾಯ. ಸ್ವಲ್ಪ ಮುಟ್ಕೊಂಡು ಇಟ್ಕೊ, ನಾಳೆ ಹೆಂಗು ಇಟ್ಕೊಯ್ತೆಲ್ಲ ಮುಟ್ಕೊಡುವೆ.
ಇಲ್ಲಿ ಬಿಡುತ್ತಲ್ಲ ಇಲ್ಲಿ ಹೋದ್ಮೇಲೆ ಫ್ರಿಡ್ಜಿಗೆ ಬಿಡುತ್ತೀನಿ. ಕಲರ್ ಇತ್ತ ತ್ರಿವೇಣಿ ನಿನ್ ಹತ್ರ? ಗೊತ್ತಿಲ್ಲ ಕಣೆ ಅಂತ. ಇದು ಬೆಳ್ಳಿ ತಟ್ಟಿನೂ ಕೊಟ್ಬಿಡತೆಗೆ. ತಗೋ ಆಯ್ತು, ನೀನ್ಕಿಂತ ಹೆಚ್ಚ ತಗೊಳ್ಳೋ ತ್ರಿವೇಣಿ. ಸುಮ್ಮನೆ ಕೇಳಿದೆ, ಬರೋಲ್ಲ ಬಿಡು. ನೀನ್ ಅನ್ಕೊಂಡಂತೆ ಮುದ್ದಾದ ನೀನ್ ಯಾವ್ದು ಆಸೆ ಪಟ್ಟಿದ್ಯಾ ಅದೇ ಮಗುಗೆ ಕೊಟ್ಟಿದ್ದು. ಆಗ್ಲಿ, ದೇವ್ರು ಕೊಟ್ಟಿದ್ದು. ಬಟ್ ನಿನ್ನ ಆಸೆ ಅಂತ ಆಗ್ಲಿ ಒಳ್ಳೇದಾಗಿಲ್ಲ. ಹಾಕೊಂಡ ಅದಕ್ಕೆ ನೀನ್ ಮತ್ತೆ ಬರ್ತೀಯಾ ಅಂತ ಕೇಳಿದ್ವಿ ನಾನು. ಹೋಗ್ಬಿಡು. ಕನಕ್ಪುರಕ್ಕೆ ಹೋಗ್ಬಿಟ್ಟೋಳಲ್ಲ ಗೈಸ್, ಇವಾಗ ಮರ್ತ್ಬಿಟ್ಟವಳೆ. ಮರ್ತು ಬಿಡುದೆಲ್ಲಿ ಪೂಜಾ, ನಿನ್ ನನ್ನ ಸಿಚುವೇಶನ್ ಗೊತ್ತಿದ್ರು ಮರ್ತು ಬಿಟ್ಟವಳೆ ಅಂತ ಇದೆಯಲ್ಲ. ಬೇರೆ ನಂಗೆ ಅನ್ಕೋತಾರೆ ಅವೆಲ್ಲ ಏನಿಲ್ಲ ತ್ರಿವೇಣಿ ಪೂಜಾ. ಆಕ್ಚುಲಿ ನಮ್ದು ಬಾಂಡಿಂಗ್ ನೋಡಿ ಎಷ್ಟೊಂದು ಜನ ನನಗೆ ವಾಟ್ಸಪ್ಪಲ್ಲಿ ಅಂತೀನಿ, ಇನ್ಸ್ಟಾದಲ್ಲಿ ನಿಂದು ಪೂಜಂದು ಬಾಂಡಿಂಗ್ ಚೆನ್ನಾಗೈತೆ ಇಷ್ಟ ಅಂತೆಲ್ಲ ಕಮೆಂಟ್ ಹಾಕೋರೆ ಗೊತ್ತಾ ನನಗೆ. ಎಷ್ಟೊಂದು ಜನ ಮೆಸೇಜ್ ಹಾಕೋರಂಗಂತ. ಏನಂದ್ರೆ ನಮ್ದು ಬಾಂಡಿಂಗ್ ಚೆನ್ನಾಗೈತೆ ಅಂದ್ರೆ ಇಷ್ಟ, ನೀವಿಬ್ರು ಬಾಂಡಿಂಗು ಈಗ ನೀವು ಶೇರ್ ಮಾಡೋದೇ ಆಗ್ಲಿ ಏನೇ ಆಗ್ಲಿ ಒಂಥರ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಓಕೆ ತ್ರಿವೇಣಿ ಅವರೇ, ಬರೋದಾ ಪೂಜಾ? ನಂಗೂ ಟೈಮ್ ಆಗೋಯ್ತು. ಮಗ ಇರ್ತಾಳೆ, ನಾಳೆ ಸಿಗುವ, ನಾಳೆ ಬರ್ತೀನಿ. ಮತ್ತೆ ಈಗ ನಾಳೆಗ್ ಬಂದ್ರೆ ಇನ್ನು ಅವ್ರ ಅಣ್ಣನ ಮದ್ವೆ ಮುಗಿಸ್ಕೊಂಡು ಹೋದ್ರೆ ಇನ್ನು ಕನಕ್ಪುರ ಬಳ್ಳೆಕಲ್ನ ಹೊಡಿತಾ ಇರ್ತಾಳೆ. 9 ತಿಂಗಳು ಹೊಡೆದ್ಬಿಟ್ಟು ಆಚೆಗೆ ಬರ್ತಾಳೆ. 8 ತಿಂಗಳು ತುಂಬಿ 9 ತಿಂಗಳಿಗೆ ಮಗ ಒಂದೇ ಸಲ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಒಂದೇ ಸಲ ಪಾಪು ಎತ್ಕೊಂಡು ಅಲ್ಲಿಂದಾನೇ ಬಂದ್ಬಿಡು. ಸುಮ್ನೆ ಏನಕ್ಕೆ ರಿಸ್ಕು? ಅದೇ ಹೆಂಗೆ ಅನ್ಕೋತಾ ಇದೀನಿ, ನೋಡುವ ಏನ್ ಮಾಡೋದು ಅಂತ. ನೀವು ಅಪ್ಪ ನಿಮ್ಮಮ್ಮ ಬಿಡ್ಬೇಕಲ್ಲ. ಸರಿ ಆಯ್ತು, ಬಾಯ್ 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 ಬಾಯ್. ಬರ್ತೀನಿ, ಬಾಯ್ ಕಣೆ. ಬಾಯ್ ಬಾಯ್. ಗಾಡಿ